ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ವಿಷಯವನ್ನಾಗಿ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಜ್ಞಾನಕ್ಕೆ ಸಂಬಂಧಿಸಿದಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗುತ್ತಿದೆ. ಸ್ನೇಹಿತರೆ, ಈ ವಿಷಯ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಕೊನೆಯ ಸಾಮಾನ್ಯ ಜ್ಞಾನದ ಅಂದರೆ ಪ್ರಚಲಿತ ಘಟನೆಗಳ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ ಪ್ರಶ್ನೆ ಏನು ಮತ್ತು ಉತ್ತರವನ್ನು ನೋಡುವುದರ ಜೊತೆಗೆ ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ. ಪ್ರಶ್ನೆ: ಯಾರು ಟಿಬಿ ಪ್ರತಿಜೀವಕ ಸ್ಟ್ರೆಪ್ಟೊಮೈಸಿನ್ ಅನ್ನು ಕಂಡುಹಿಡಿದಿದ್ದಾರೆ? ಅಥವಾ ಯಾರು ಆಂಟಿಬಯೋಟಿಕ್ ಅಂದರೆ ಟಿಬಿ ಕಾಯಿಲೆಗೆ ಆಂಟಿಬಯೋಟಿಕ್ಕನ್ನು ಕಂಡುಹಿಡಿದವರು ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾದ ಉತ್ತರ ಆಪ್ಷನಲ್ಲಿ ಬಿ ಆಗಿರುತ್ತದೆ. ಸೆಲ್ಮನ್ ವ್ಯಾಕ್ಸಿನ್ ಎಂಬತಕ್ಕಂಥವರು ಟಿಬಿ ಕಾಯಿಲೆಗೆ ಆಂಟಿಬಯೋಟಿಕ್ಕನ್ನು ಕಂಡುಹಿಡಿದಿರ್ತಾರೆ. ಇವರು ಒಬ್ಬ ಸಂಶೋಧಕ, ಜೀವ ರಸಾಯನಶಾಸ್ತ್ರಜ್ಞ ಮತ್ತು ಸೂಕ್ಷ್ಮ ಜೀವವಿಜ್ಞಾನಿ. ಅವರು ಸ್ಟ್ರೆಪ್ಟೊಮೈಸಿನ್ ಮತ್ತು ಹಲವಾರು ಇತರ ಪ್ರತಿಜೀವಕಗಳನ್ನು ಕಂಡುಹಿಡಿದಿರುತ್ತಾರೆ. ಪ್ರತಿಜೀವಕಗಳು ಎಂದರೆ ಇಲ್ಲಿ ಆಂಟಿಬಯೋಟಿಕ್ ಎಂದು ಅರ್ಥ. ಇನ್ನು ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಮೊದಲು ಕಾಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ. ವಿಠಲ್ ಎಂಬುವಂತಹ ಸ್ಪರ್ಧಾರ್ಥಿಯು ನಮ್ಮ ಈ ಸಾಮಾನ್ಯ ಜ್ಞಾನದ ವಿಡಿಯೋಗಳನ್ನು ಮೆಚ್ಚಿ ಅಭಿನಂದಿಸಿರುತ್ತಾರೆ. ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸರಿಯಾದ ಉತ್ತರವನ್ನು ಸೆಲ್ಮನ್ ವ್ಯಾಕ್ಸಿನ್ ಎಂಬತಕ್ಕಂಥ ಸರಿಯಾದ ಉತ್ತರವನ್ನು ಸದಾನಂದ ಎಂಬತಕ್ಕಂಥವರು ಮೊದಲು ಕಾಮೆಂಟ್ ಮಾಡಿರ್ತಾರೆ. ಇವರ ನಂತರ ಪ್ರತಾಪ್ ಗೌಡ ಎಂಬತಕ್ಕಂಥವರು ಸರಿಯಾದ ಉತ್ತರವನ್ನು ನೀಡಿರ್ತಾರೆ. ಸರಿಯಾದ ಉತ್ತರವನ್ನು ನೀಡಿದ ಎಲ್ಲ ಸ್ಪರ್ಧಾರ್ಥಿಗಳು ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಮುಂದಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. US ಫೆಡರಲ್ ಟ್ರೇಡ್ ಕಮಿಷನ್ ಅಂದರೆ FTCಯಿಂದ $5.7 ದಶಲಕ್ಷ ಪೆನಾಲ್ಟಿಯನ್ನು ಕೆಳಗಿನ ಯಾವ ವಿಡಿಯೋ ಹಂಚಿಕೆ ಮಾಧ್ಯಮಕ್ಕೆ ದಂಡಿಸಲಾಯಿತು? ಆಪ್ಷನ್ ಎ ಇನ್ಸ್ಟಾಗ್ರಾಮ್, ಆಪ್ಷನ್ ಬಿ ಟಿಕ್ಟಾಕ್, ಆಪ್ಷನ್ ಸಿ ಡಬ್ ಸ್ಮ್ಯಾಶ್, ಆಪ್ಷನ್ ಡಿ ಫೇಸ್ಬುಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಟಿಕ್ಟಾಕ್. ಸಂಕ್ಷಿಪ್ತ ವಿವರಣೆ: ವೇಗವಾಗಿ ಬೆಳೆಯುತ್ತಿರುವ ಚೀನಿ ಮಾಲೀಕತ್ವದ ವಿಡಿಯೋ ಹಂಚಿಕೆ ಜಾಲವಾದ ಟಿಕ್ಟಾಕ್ $5.7 ಮಿಲಿಯನ್ ದಂಡವನ್ನು US ಅಧಿಕಾರಿಗಳಿಗೆ ಪಾವತಿಸಲು ಒಪ್ಪಿಗೆ ನೀಡಿತು. ಅದು ಮಕ್ಕಳಿಂದ ವೈಯಕ್ತಿಕ ಮಾಹಿತಿಯನ್ನು ಕಾನೂನುಬಾಹಿರವಾಗಿ ಸಂಗ್ರಹಿಸಿದೆ ಎಂದು ಆರೋಪಿಸಿತ್ತು. ಕೋಟೆಕ್ ಇನ್ವೆಸ್ಟ್ಮೆಂಟ್ ಅಡ್ವರ್ಟೈಸ್ ಲಿಮಿಟೆಡ್ನಲ್ಲಿ ಹೂಡಿಕೆ ಮಾಡಲು ಅಬುಧಾಬಿ ಇನ್ವೆಸ್ಟ್ಮೆಂಟ್ ಪ್ರಾಧಿಕಾರ ಅಂದರೆ ADIA ಎಷ್ಟು ಆಯೋಜಿಸಿದೆ? ಆಪ್ಷನ್ ಎ $25 ಮಿಲಿಯನ್, ಆಪ್ಷನ್ ಬಿ $100 ಮಿಲಿಯನ್, ಆಪ್ಷನ್ ಸಿ $250 ಮಿಲಿಯನ್, ಆಪ್ಷನ್ ಡಿ $500 ಮಿಲಿಯನ್. ಸರಿಯಾದ ಉತ್ತರ ಆಪ್ಷನ್ ಡಿ $500 ಮಿಲಿಯನ್. ಗಣಿಗಾರಿಕೆಯಿಂದ ಪ್ರಭಾವಿತವಾಗಿರುವ ಸಮಸ್ಯೆಗಳನ್ನು ಪರಿಹರಿಸುವಾಗ ಈ ಕೆಳಗಿನ ಯಾವ ನೀತಿಯು ಸಮರ್ಥನೀಯ ಮಾರ್ಗವನ್ನು ಪರಿಹರಿಸಲು ಅಂಗೀಕರಿಸಲ್ಪಟ್ಟಿದೆ? ಆಪ್ಷನ್ ಎ ನ್ಯಾಷನಲ್ ಮಿನರಲ್ ಪಾಲಿಸಿ 2018, ಆಪ್ಷನ್ ಬಿ ರಾಷ್ಟ್ರೀಯ ಗಣಿಗಾರಿಕೆ ನೀತಿ 2018, ನ್ಯಾಷನಲ್ ಮಿನರಲ್ ಪಾಲಿಸಿ 2019, ಆಪ್ಷನ್ ಡಿ ನ್ಯಾಷನಲ್ ಮೈನಿಂಗ್ ಪಾಲಿಸಿ 2019. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 2019 ಫೆಬ್ರವರಿ 28ರಂದು ರಾಷ್ಟ್ರೀಯ ಮಿನರಲ್ ಪಾಲಿಸಿ 2019ಕ್ಕೆ ಕೇಂದ್ರ ಸಚಿವ ಸಂಪುಟವು ಅಂಗೀಕರಿಸಿದೆ. ಈ ಕ್ಷೇತ್ರವು ವಲಯಕ್ಕೆ ಹೆಚ್ಚು ಪರಿಣಾಮಕಾರಿ ನಿಯಂತ್ರಣವನ್ನು ತರುವ ಉದ್ದೇಶದಿಂದ ಮತ್ತು ಗಣಿಗಾರಿಕೆಯಿಂದ ಪ್ರಭಾವಿತವಾಗಿರುವ ಸಮಸ್ಯೆಗಳಿಗೆ ಹೆಚ್ಚು ಸಮರ್ಥನೀಯ ಮಾರ್ಗವನ್ನು ತರುವ ಗುರಿ ಹೊಂದಿರುತ್ತದೆ. 2025ರ ವೇಳೆಗೆ $70-80 ಶತಕೋಟಿ ತಲುಪಲು 40% CAGRನಲ್ಲಿ ಉದ್ಯಮವನ್ನು ಬೆಳೆಸಲು ಈ ಕೆಳಗಿನ ಯಾವ ನೀತಿಯನ್ನು ಅನುಮೋದಿಸಲಾಗಿದೆ? ಆಪ್ಷನ್ ಎ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಪಾಲಿಸಿ 2019ರ ಎ ನ್ಯಾಷನಲ್ ರೆಗ್ಯುಲೇಷನ್, ಆಪ್ಷನ್ ಬಿ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ 2019ರ ಬಿ ನ್ಯಾಷನಲ್ ಪಾಲಿಸಿ, ಆಪ್ಷನ್ ಸಿ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ 2018ರ ಸಿ ಪಾಲಿಸಿ, ಆಪ್ಷನ್ ಡಿ ನ್ಯಾಷನಲ್ ರೆಗ್ಯುಲೇಷನ್ ಆನ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ 2018. ಸರಿಯಾದ ಉತ್ತರ ಆಪ್ಷನ್ ಬಿ. ಸಂಕ್ಷಿಪ್ತ ವಿವರಣೆ: CAGR
40%ನಲ್ಲಿ 2025 ಹೊತ್ತಿಗೆ $70 ಬಿಲಿಯನ್ ತಲುಪಲು ಉದ್ಯಮವು 3.5 ಮಿಲಿಯನ್ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯ ಮಾಡುವ ಉದ್ದೇಶದಿಂದ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ 2019 ರಾಷ್ಟ್ರೀಯ ನೀತಿಯನ್ನು ಕೇಂದ್ರ ಕ್ಯಾಬಿನೆಟ್ ಅಂಗೀಕರಿಸಿರುತ್ತದೆ. 4ನೇ ಜಾಗತಿಕ ಡಿಜಿಟಲ್ ಆರೋಗ್ಯ ಸಹಭಾಗಿತ್ವ ಶೃಂಗಸಭೆಯು ಡ್ಯಾಶ್ನಲ್ಲಿ ನಡೆಯಿತು. ಆಪ್ಷನ್ ಎ ಹೊಸದೆಹಲಿ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ನವದೆಹಲಿಯಲ್ಲಿ ನಡೆದ 4ನೇ ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಶೃಂಗಸಭೆ ಕೇಂದ್ರ ಆರೋಗ್ಯ ಸಚಿವರಾದ ಜೆ.ಪಿ. ನಡ್ಡಾ ಮತ್ತು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ಶ್ರೀ ರವಿಶಂಕರ್ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿರುತ್ತಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಿಕ್ಕಟ್ಟನ್ನು ತಗ್ಗಿಸಲು ಇತ್ತೀಚೆಗೆ ಯಾವ ದೇಶವು ಸಹಾಯ ಮಾಡಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ರಷ್ಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮರಿಯಾ ಜುಖಾರೋವಾ ಅವರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಇತ್ತೀಚಿನ ಉದ್ವಿಗ್ನತೆಯನ್ನು ತಗ್ಗಿಸಲು ರಷ್ಯಾ ಸಿದ್ಧವಾಗಿದೆ ಎಂದು ಪ್ರಕಟಿಸಿರುತ್ತದೆ. ಭಾರತ ಮತ್ತು ಡ್ಯಾಶ್ ದೇಶಗಳ ನಡುವೆ ತೆರಿಗೆ ಮತ್ತು ಬ್ಯಾಂಕಿಂಗ್ ವಿಷಯಗಳ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆಪ್ಷನ್ ಎ ಬ್ರೂನಿ, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಸಿ ಇಂಡೋನೇಷ್ಯಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರೂನಿ. ಭಾರತ ಮತ್ತು ಬ್ರೂನಿ ತೆರಿಗೆ ಮತ್ತು ಬ್ಯಾಂಕಿಂಗ್ ವಿಷಯಗಳ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಲು ಒಪ್ಪಂದಕ್ಕೆ ಸಹಿ ಹಾಕಿಕೊಂಡಿರುತ್ತವೆ. T20ಯಲ್ಲಿ 8,000 ರನ್ ಗಳಿಸಿದ ಮೊದಲ ಭಾರತೀಯ ಆಟಗಾರ ಯಾರು? ಆಪ್ಷನ್ ಎ MS ಧೋನಿ, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ಸಿ ಸುರೇಶ್ ರೈನಾ, ಆಪ್ಷನ್ ಡಿ ರೋಹಿತ್ ಶರ್ಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸುರೇಶ್ ರೈನಾ. ಸುರೇಶ್ ರೈನಾ T20 ಕ್ರಿಕೆಟ್ನಲ್ಲಿ 8,000 ರನ್ಗಳನ್ನು ದಾಟಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಶ್ರೇಯಸ್ ಎಂಬತಕ್ಕಂತಹ ಯೋಜನೆಯನ್ನು ಪ್ರಾರಂಭಿಸಿದವರು ಯಾರು ಎಂಬತಕ್ಕಂಥ ಪ್ರಶ್ನೆಯಾಗಿರುತ್ತದೆ. ಇದಕ್ಕೆ ಆಪ್ಷನ್ ಎ ಸುರೇಶ್ ಪ್ರಭು, ಆಪ್ಷನ್ ಬಿ ಶ್ರೀ ವರುಣ್ ಕಾರ್ತಿಕ್, ಆಪ್ಷನ್ ಸಿ ಅರುಣ್ ಜೇಟ್ಲಿ, ಆಪ್ಷನ್ ಡಿ ಪ್ರಕಾಶ್ ಜಾವಡೇಕರ್. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಕಾಶ್ ಜಾವಡೇಕರ್. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಶ್ರೇಯಸ್ ಯೋಜನೆಯನ್ನು ಪ್ರಾರಂಭಿಸಿರುತ್ತಾರೆ. ಭಾರತದಲ್ಲಿ ಸರಿಸುಮಾರು 60,000 ಎಲೆಕ್ಟ್ರಿಕ್ ಕಾರುಗಳಿಗೆ ಸಬ್ಸಿಡಿಯನ್ನು ಕೇಂದ್ರೀಯ ಸರ್ಕಾರವು ಎಷ್ಟು ಪ್ರಸ್ತಾಪಿಸಿದೆ? ಆಪ್ಷನ್ ಎ 1.5 ಲಕ್ಷಕ್ಕೆ, ಆಪ್ಷನ್ ಬಿ 3.5 ಲಕ್ಷ, ಆಪ್ಷನ್ ಸಿ 3 ಲಕ್ಷ, ಆಪ್ಷನ್ ಡಿ 2.5 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 2.5 ಲಕ್ಷ ರುಗಳು. 10,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಮೂಲಕ ಭಾರತದಲ್ಲಿ ಹಸಿರು ಇಂಧನವನ್ನು ಉತ್ತೇಜಿಸಲು ಭಾರತದಲ್ಲಿ 60,000 ಎಲೆಕ್ಟ್ರಿಕ್ ಕಾರುಗಳಿಗೆ 2.5 ಲಕ್ಷ ರು ಸಬ್ಸಿಡಿಯನ್ನು ಸರ್ಕಾರ ಪ್ರಸ್ತಾಪಿಸಿರುತ್ತದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುತ್ತಿರುವ ನದಿಯನ್ನು ತಡೆಯಲು ಪಂಜಾಬ್ ಸರ್ಕಾರವು ಮಕೋರಾಪಟ್ನಲ್ಲಿ ಅಣೆಕಟ್ಟನ್ನು ಕಟ್ಟಲು ಕೇಂದ್ರ ಸರ್ಕಾರದಿಂದ ಎಷ್ಟು ಹಣವನ್ನು ಬೇಡಿಕೆಯನ್ನಾಗಿ ಇಟ್ಟಿರುತ್ತದೆ? ಆಪ್ಷನ್ ಎ 412 ಕೋಟಿ, ಆಪ್ಷನ್ ಬಿ 356 ಕೋಟಿ, ಆಪ್ಷನ್ ಸಿ 527 ಕೋಟಿ, ಆಪ್ಷನ್ ಡಿ 284 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಎ. ಪಂಜಾಬ್ ಸರ್ಕಾರವು ರಾಷ್ಟ್ರೀಯ ಯೋಜನೆಯೊಂದನ್ನು ಪರಿಗಣಿಸಿ ಗುರುವಾಪುರ್ ಜಿಲ್ಲೆಯ ರಾವಿ ಮತ್ತು ಹೂಜ್ ನದಿಗಳ ಸಂಗಮದಲ್ಲಿ ಮಕೋರಾಪಟ್ನಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ 412 ಕೋಟಿ ರು ಬಿಡುಗಡೆ ಮಾಡಲು ಪಂಜಾಬ್ ಸರ್ಕಾರ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿರುತ್ತದೆ. ಭಾರತದ ದಕ್ಷಿಣ ರೈಲ್ವೆ ವಲಯದ ಕೇಂದ್ರ ಕಾರ್ಯಾಲಯವು ಸದರನ್ ಕೋಸ್ಟ್ ರೈಲ್ವೆ ಎಂಬ ಹೆಸರಿನ ಸ್ಥಳ ಎಲ್ಲಿದೆ? ಆಪ್ಷನ್ ಎ ಕೊಚ್ಚಿ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ವಿಶಾಖಪಟ್ಟಣಂ, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಾಖಪಟ್ಟಣಂ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪ್ರಧಾನ ಕಚೇರಿಯೊಂದಿಗೆ ದಕ್ಷಿಣ ಕೋಸ್ಟ್ ರೈಲ್ವೆ ಹೆಸರಿನ ಹೊಸ ರೈಲ್ವೆ ವಲಯವನ್ನು ರಚಿಸಲಾಗುವುದು ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಘೋಷಿಸಿದ್ದಾರೆ. ಭಾರತದಲ್ಲಿ ಎಷ್ಟು ಪ್ರಮುಖ ವಲಯಗಳಿವೆ? ಆಪ್ಷನ್ ಎ 7,
ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 10 ವಲಯಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 8 ವಲಯಗಳು. ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಶುದ್ಧೀಕರಣ ಉತ್ಪನ್ನಗಳು, ರಸಗೊಬ್ಬರ, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಸೇರಿದಂತೆ 8 ಪ್ರಮುಖ ವಲಯಗಳಿವೆ. ಯಾವ ಬ್ಯಾಂಕ್ನೊಂದಿಗೆ RBI ದ್ವಿಪಕ್ಷೀಯ ಸ್ಟಾಪ್ ಒಪ್ಪಂದವನ್ನು ಸಜ್ಜುಗೊಳಿಸಿರುತ್ತದೆ? ಆಪ್ಷನ್ ಎ ರಾಯಲ್ ಬ್ಯಾಂಕ್ ಆಫ್ ಸ್ಕಾಟ್ಲೆಂಡ್, ಆಪ್ಷನ್ ಬಿ ಜಪಾನ್ ಬಿ ಬ್ಯಾಂಕ್, ಆಪ್ಷನ್ ಸಿ ನೇಪಾಲ್ ರಾಷ್ಟ್ರ ಬ್ಯಾಂಕ್, ಆಪ್ಷನ್ ಡಿ ವರ್ಲ್ಡ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ನ ಬಿ ಬ್ಯಾಂಕ್. ಭಾರತದ ರಿಸರ್ವ್ ಬ್ಯಾಂಕ್ ಅಥವಾ RBI ಬ್ಯಾಂಕ್ ಆಫ್ ಜಪಾನ್ ಜೊತೆ ದ್ವಿಪಕ್ಷೀಯ ಸ್ಟಾಪ್ ಒಪ್ಪಂದಕ್ಕೆ ಸಹಿ ಹಾಕಿರುತ್ತದೆ. ಮೈನಾಮತಿ ಮೈತ್ರಿ ವ್ಯಾಯಾಮ 2019ರಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ನಡೆಯಿತು. ಆಪ್ಷನ್ ಎ ಇಂಡಿಯಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ BSF, ಟಿಬೆಟಿಯನ್ ಬಾರ್ಡರ್ ಫೋರ್ಸ್ TBP, ಆಪ್ಷನ್ ಬಿ ಇಂಡಿಯಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಪಾಕಿಸ್ತಾನ ರೇಂಜರ್ಸ್, ಆಪ್ಷನ್ ಸಿ ಇಂಡಿಯಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ, ಆಪ್ಷನ್ ಡಿ ಇಂಡಿಯಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ವಿಯೆಟ್ನಾಂ ಬಾರ್ಡರ್ ಡಿಫೆನ್ಸ್ ಫೋರ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ BSF ಮತ್ತು ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ ಅಥವಾ BGB 3 ದಿನಗಳ ಮೈನಾಮತಿ ವ್ಯಾಯಾಮವನ್ನು 2019ರಲ್ಲಿ ಅಂತ್ಯಗೊಳಿಸಿರುತ್ತವೆ. ಜೆಟ್ ಏರ್ವೇಸ್ ಅಧ್ಯಕ್ಷರಾಗಿ ಕೆಳಗಿಳಿಯುವಂತೆ ಯಾರು ಒಪ್ಪಿಕೊಂಡಿದ್ದಾರೆ? ಆಪ್ಷನ್ ಎ ರೋನಾ ಜಾಯ್ದತ್, ಆಪ್ಷನ್ ಬಿ ಅಜಯ್ ಸಿಂಗ್, ಆಪ್ಷನ್ ಸಿ ಪ್ರದೀಪ್ ಸಿಂಗ್ ಖರೋಲಾ, ಆಪ್ಷನ್ ಡಿ ನರೇಶ್ ಗೋಯಲ್. ಸರಿಯಾದ ಉತ್ತರ ಆಪ್ಷನ್ ಡಿ. ಜೆಟ್ ಏರ್ವೇಸ್ ಸಂಸ್ಥಾಪಕ ನರೇಶ್ ಗೋಯಲ್ ವಿಮಾನಯಾನ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಳಗಿಳಿಯುವಂತೆ ಒಪ್ಪಿಕೊಂಡಿರುತ್ತಾರೆ. ಇರಾನ್ ಚಹಾಬಾರ್ನಲ್ಲಿ ನಡೆದ ಬಾಕ್ಸಿಂಗ್ ಮಕ್ರಾನ್ ಕಪ್ನಲ್ಲಿ ಚಿನ್ನ ಗೆದ್ದವರು ಯಾರು? ಆಪ್ಷನ್ ಎ ದೀಪಕ್ ಸಿಂಗ್, ಆಪ್ಷನ್ ಬಿ ಸುರೇಶ್ ಯಾದವ್, ಆಪ್ಷನ್ ಸಿ ದಿನೇಶ್ ಕಾರ್ತಿಕ್, ಆಪ್ಷನ್ ಡಿ ವಿಗೇಶ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಎ ದೀಪಕ್ ಸಿಂಗ್. ಇರಾನ್ ಚಹಾಬಾರ್ನಲ್ಲಿ ನಡೆದ ಬಾಕ್ಸಿಂಗ್ನಲ್ಲಿ ಮಕ್ರಾನ್ ಕಪ್ನಲ್ಲಿ ದೀಪಕ್ ಸಿಂಗ್ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. 15ನೇ ಹಣಕಾಸು ಆಯೋಗದ ಸದಸ್ಯರಾದವರು ಯಾರು? ಆಪ್ಷನ್ ಎ ಅಜಯ್ ನಾರಾಯಣ್ ಝಾ, ಆಪ್ಷನ್ ಬಿ ಕೃಷ್ಣ ಕುಮಾರ್, ಆಪ್ಷನ್ ಸಿ ಸುರೇಶ್ ಕುಮಾರ್, ಆಪ್ಷನ್ ಡಿ ವಿಜಯ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಎ ಅಜಯ್ ನಾರಾಯಣ್ ಝಾ 15ನೇ ಹಣಕಾಸು ಆಯೋಗದ ಸದಸ್ಯರಾಗಿರುತ್ತಾರೆ. ರಿಫಾರ್ಮ್ಸ್ ಅಜೆಂಡಾವನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ಬ್ಯಾಂಕ್ ಉನ್ನತ ಸ್ಥಾನದಲ್ಲಿದೆ? ಆಪ್ಷನ್ ಎ ಪಂಜಾಬ್ ರಾಷ್ಟ್ರೀಯ ಬ್ಯಾಂಕ್, ಆಪ್ಷನ್ ಬಿ ಯೆಸ್ ಬ್ಯಾಂಕ್, ಆಪ್ಷನ್ ಸಿ ಕೆನರಾ ಬ್ಯಾಂಕ್, ಆಪ್ಷನ್ ಡಿ ಬ್ಯಾಂಕ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ರಿಫಾರ್ಮ್ಸ್ ಅಜೆಂಡಾವನ್ನು ಜಾರಿಗೊಳಿಸುವಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅತಿ ಹೆಚ್ಚು ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನದ ಸೈನ್ಯವು ವಶಪಡಿಸಿಕೊಂಡ ಭಾರತೀಯ ಪೈಲಟ್ನ ಹೆಸರೇನು ಅಥವಾ ಭಾರತೀಯ ಪೈಲಟ್ ಯಾರು? ಆಪ್ಷನ್ ಎ ರಘುನಾಥ್ ನಂಬಿಯಾರ್, ಆಪ್ಷನ್ ಬಿ ಹರ್ಜಿತ್ ಸಿಂಗ್ ಅರೋರಾ, ಆಪ್ಷನ್ ಸಿ ಅಭಿನಂದನ್ ವರ್ಧನ್, ಆಪ್ಷನ್ ಡಿ ರಾಜೇಶ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಭಿನಂದನ್ ವರ್ಧನ್. ಭಾರತೀಯ ಏರ್ಫೋರ್ಸ್ ಅಥವಾ IAF ಪೈಲಟ್ ವಿಂಗ್ ಕಮಾಂಡರ್ ಆಗಿದ್ದಂತಹ ಅಭಿನಂದನ್ ವರ್ಧಮಾನ್ ಫೆಬ್ರವರಿ 27ರಂದು ಪಾಕ್ MiG-21 ಜೆಟ್ ಅನ್ನು ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದಲ್ಲಿ ಛಿದ್ರಗೊಳಿಸಿದ ಬಳಿಕ ಪಾಕಿಸ್ತಾನದ ಮಿಲಿಟರಿ ವಶಪಡಿಸಿಕೊಂಡಿರುತ್ತಾರೆ. IRCTC ಡ್ಯಾಶ್ ಎಂಬ ತನ್ನ ಸ್ವಂತ ಡಿಜಿಟಲ್ ಪಾವತಿ ಗೇಟ್ವೇಯನ್ನು ಪ್ರಾರಂಭಿಸಿತು. ಆಪ್ಷನ್ ಎ IRCTC ಇ-ಪೇ, ಆಪ್ಷನ್ ಬಿ IRCTC DGP, ಆಪ್ಷನ್ ಸಿ IRCTC ಕ್ವಿಕ್ ಪೇ, ಆಪ್ಷನ್ ಡಿ IRCTC ಐ-ಪೇ. ಸರಿಯಾದ ಉತ್ತರ ಆಪ್ಷನ್ ಡಿ IRCTC ಐ-ಪೇ. IRCTC ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ನ ಸ್ವಂತ ಪಾವತಿ ಸಂಗ್ರಾಹಕ ವ್ಯವಸ್ಥೆಯಾಗಿದೆ. ಇನ್ನು ಸ್ನೇಹಿತರೆ, ಈ ಪ್ರಶ್ನೆ ನಿಮಗಾಗಿ. ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿದುಕೊಳ್ಳಲು ಒಂದು ಪ್ರಶ್ನೆಯನ್ನು ನೀಡಲಾಗುತ್ತದೆ. ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ. ಪ್ರಶ್ನೆ: ಬಾಲ್ ಪಾಯಿಂಟ್ ಪೆನ್ನನ್ನು ಕಂಡುಹಿಡಿದವರು ಯಾರು? ಇನ್ನು ಲಾಜಿಕ್ ವಿಭಾಗವನ್ನು ನೋಡೋಣ.
ಟಾಮ್ ಬಹುದ್ದೂರ್ನ ಎರಡೂ ಕೈಗಳಲ್ಲೂ ಒಂದೊಂದು ನಾಣ್ಯವಿರುತ್ತದೆ. ಆತ ತನ್ನ ಎರಡೂ ಕೈಗಳನ್ನು ಅಗಲಕ್ಕೆ ಚಾಚಿ ನಿಂತುಕೊಂಡಿರುತ್ತಾನೆ. ಈಗ ಟಾಮ್ಗೆ ಎರಡೂ ನಾಣ್ಯಗಳನ್ನು ಒಂದೇ ಕೈಯಲ್ಲಿ ಹಿಡಿದುಕೊಳ್ಳುವ ಮನಸ್ಸಾಗುತ್ತದೆ. ಕೈಗಳ ಭಂಗಿಯನ್ನು ಬದಲಾಯಿಸದೆ ಇದನ್ನು ಮಾಡುವ ವಿಶ್ವಾಸ ಆತನಿಗೆ ಇರುತ್ತದೆ. ಇದರ ಅರ್ಥ ಟಾಮ್ನ ಕೈಗಳು ಹೀಗೆಯೇ ಅಗಲಕ್ಕೆ ಚಾಚಿಕೊಂಡಿರಬೇಕು. ಆತ ತನ್ನ ಕೈಗಳನ್ನು ಬಾಗಿಸುವ ಹಾಗಿಲ್ಲ ಅಥವಾ ಒಟ್ಟಿಗೆ ಸೇರುವಂತಿಲ್ಲ. ಇದನ್ನು ಟಾಮ್ ಹೇಗೆ ಮಾಡಬಲ್ಲ ಎಂದು ತಿಳಿಸಿ. ಉತ್ತರ: ಟಾಮ್ ಒಂದು ಕೈಯಲ್ಲಿದ್ದ ನಾಣ್ಯವನ್ನು ಟೇಬಲ್ನ ಮೇಲೆ ಇಟ್ಟು ತನ್ನ ಕೈಯನ್ನು ಒಟ್ಟು ಮಾಡದೆಯೇ ಇನ್ನೊಂದು ಕೈಯಲ್ಲಿ ಆ ನಾಣ್ಯವನ್ನು ತೆಗೆಯಬಹುದು. ಇನ್ನು ನೀವು ಕೇಳಿದ ಪ್ರಶ್ನೆಯನ್ನು ನೋಡೋಣ. ಮುಂಜಾನೆಯ ಹೊತ್ತು ಹುಲ್ಲುಗಳಲ್ಲಿ ಮತ್ತು ಎಲೆಗಳಲ್ಲಿ ಮಂಜು ಇರುವುದಕ್ಕೆ ಕಾರಣವೇನು ಎಂತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳಿರ್ತೀರಿ. ಅದಕ್ಕೆ ಉತ್ತರವನ್ನು ನೋಡೋಣ. ಮುಂಜಾನೆಯ ಸಮಯದಲ್ಲಿ ಎಲೆಗಳ ಮೇಲೆ ನೀರು ಇರುವುದಕ್ಕೆ ಮುಖ್ಯವಾದ ಕಾರಣಗಳೆಂದರೆ ನೀರು ಗಾಳಿಯಲ್ಲಿ ಅನಿಲದ ರೂಪದಲ್ಲಿ ಬಾಷ್ಪೀಕರಣಗೊಳ್ಳುತ್ತದೆ. ಗಾಳಿಯಲ್ಲಿ ಈ ರೀತಿಯ ಅನೇಕ ಜಲ ಬಾಷ್ಪೀಕರಣಗಳಿವೆ. ಬಿಸಿ ಗಾಳಿಯು ತಣ್ಣಗಿನ ಗಾಳಿಗಿಂತ ಹೆಚ್ಚು ಪ್ರಮಾಣದ ಜಲ ಬಾಷ್ಪೀಕರಣವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ರಾತ್ರಿಯ ಹೊತ್ತು ಎಲೆಗಳು, ಹುಲ್ಲು ಮತ್ತು ಕಲ್ಲುಗಳು ಗಾಳಿಗಿಂತ ಬೇಗ ತಂಪಾಗುತ್ತವೆ. ಈ ತಂಪು ವಸ್ತುಗಳ ಮೇಲೆ ಹಾದುಕೊಂಡು ಹೋಗುವ ಗಾಳಿಯು ತಂಪಾಗುತ್ತದೆ. ಆಗ ಅದು ಬಿಸಿಯಾಗಿದ್ದಾಗ ಹಿಡಿದಿಟ್ಟುಕೊಂಡಿದ್ದ ಜಲ ಬಾಷ್ಪೀಕರಣವನ್ನು ಹೆಚ್ಚು ಹೊತ್ತು ಈ ಸಮಯದಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೆಲವು ಜಲ ಆವಿಗಳು ಗಾಳಿಯನ್ನು ಬಿಟ್ಟು ಮಂಜಿನ ಹನಿಗಳ ರೂಪದಲ್ಲಿ ಹುಲ್ಲು ಮತ್ತು ಕಲ್ಲುಗಳ ಮೇಲೆ ರೂಪುಗೊಳ್ಳುತ್ತವೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ನಿಮಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನು ನಿಮಗಿದು ಗೊತ್ತೇ ವಿಭಾಗವನ್ನು ನೋಡೋಣ. ನಮಗೆ ಎಷ್ಟು ವಯಸ್ಸಾದರೂ ನಮ್ಮ ಕಣ್ಣಿನಲ್ಲಿ ಇರುವಂತಹ ಬ್ಲ್ಯಾಕ್ ರೆಟಿನವು ನಾವು ಹುಟ್ಟಿದಾಗ ಎಷ್ಟು ಗಾತ್ರ ಇರುತ್ತದೆಯೋ ಅಷ್ಟೇ ಗಾತ್ರದಲ್ಲಿ ಇರುತ್ತದೆ. ಆದರೆ ಕಿವಿ ಮತ್ತು ಮೂಗು ನಿರಂತರವಾಗಿ ಬೆಳೆಯುತ್ತಿರುತ್ತದೆ. ಜಗತ್ತಿನಲ್ಲಿರುವ ಮನುಷ್ಯರ ಸಂಖ್ಯೆಗಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳು ನಿಮ್ಮ ಬಾಯಿಯಲ್ಲಿ ಇದೆಯಂತೆ. ಇವಿಷ್ಟು ನಮ್ಮ ಸಾಮಾನ್ಯ ಜ್ಞಾನದ ಪ್ರಚಲಿತ ಘಟನೆಯ ಪ್ರಶ್ನೋತ್ತರಗಳಾಗಿರುತ್ತವೆ. ಸ್ನೇಹಿತರೆ, ಈ ವಿಷಯಗಳು ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.